Good morning, children. I think you are ready for the uh, social class. Okay. Now, history, first chapter over. Now, today, political science. Political science means what you are learning in 7th standard civics, no? In high school, the civics can be tell as it's said to be a ಪೊಲಿಟಿಕಲ್ ಸೈನ್ಸ್. ಸೇಮ್ ನೀವು 7ನೇ ಕ್ಲಾಸಲ್ಲಿ ಸಿವಿಕ್ಸ್ ಅಂತ ಓದಿದ್ವಿ. ಈ ವರ್ಷ ಅಂದರೆ 8th ಹೈಸ್ಕೂಲ್ಗೆ ಬಂದಾಗ ಅದೇ ಸಿವಿಕ್ಸನ್ನು ಪೊಲಿಟಿಕಲ್ ಸೈನ್ಸ್ ಅಂತ ಕರೀತಾರೆ. ಓಕೆ ಮಕ್ಕಳೇ, ಇವತ್ತು ಪೊಲಿಟಿಕಲ್ ಸೈನ್ಸಿನ ಮೊದಲನೇ ಚಾಪ್ಟರ್ ಬಗ್ಗೆ ನಾವು ಓದೋಣ. ಆ ಮೊದಲನೇ ಚಾಪ್ಟರ್ ಏನಂತ ಹೇಳ್ತಾ ಇದೆ? ಮೀನಿಂಗ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಪೊಲಿಟಿಕಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು, ಅದರ ಮಹತ್ವ ಏನು ಅಂತ ತಿಳಿಸ್ಕೊಡೋದೇ ಮೊದಲನೆಯ ಚಾಪ್ಟರಿನ ಉದ್ದೇಶವಾಗಿದೆ. ಅರ್ಥ ಆಯ್ತಾ ಮಕ್ಕಳ? ಮೀನಿಂಗು ಮತ್ತು ಇಂಪಾರ್ಟೆಂಟದು ಪೊಲಿಟಿಕಲ್ ಸೈನ್ಸ್. ಅರ್ಥ ಆಗ್ತಿದೆಯಾ? ಓಕೆ, ಈಗ ಟಾಪಿಕನ್ನು ಸ್ಟಾರ್ಟ್ ಮಾಡೋಣ. ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು, ಅದು ಮೀನಿಂಗ್ ಅಂದರೆ ಏನು, ಅದು ಇಂಟ್ರಡಕ್ಷನಲ್ಲಿ ಪೀಠಿಗೆ ಹಾಕಿದ್ದಾರೆ. ಪೊಲಿಟಿಕಲ್ ಸೈನ್ಸ್ ಈಸ್ ಒನ್ ಆಫ್ ದ ಸೋಷಿಯಲ್ ಸೈನ್ಸ್. ಪೊಲಿಟಿಕಲ್ ಸೈನ್ಸನ್ನು ಏನಂತ ಕರೆದಿದ್ದಾರೆ? ಇದು ಸಮಾಜ ವಿಜ್ಞಾನ. ಪೊಲಿಟಿಕಲ್ ಸೈನ್ಸ್ ಈಸ್ ಒನ್ ಆಫ್ ದ ಸೋಷಿಯಲ್ ಸೈನ್ಸ್. ಅಂದರೆ ಈ ಸಮಾಜ ಆದರೂ ಇದರಲ್ಲಿ ಏನು ಒಳಗೊಂಡಿದೆ? ಸೈನ್ಸ್ ಅಂದರೆ ಸೈನ್ಸನ್ನು ನಾವು ಹೇಗೆ ಕರೆಕ್ಟಾಗಿ ಅಕ್ಯುರೇಟಾಗಿ ಹೇಳ್ತೀವಲ್ಲ, ಸೈನ್ಸ್ ಈಸ್ ಪರ್ಫೆಕ್ಟ್. ಸೋಷಿಯಲಲ್ಲಿ ಪರ್ಫೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಯಾಕೆಂದರೆ ಇದು ಹಳೆಯ ಬಗ್ಗೆ ಎಲ್ಲ ವಿವರಣೆ ಕೊಡ್ತಾ ಇದೆ. ಆದ್ದರಿಂದ ಪೊಲಿಟಿಕಲ್ ಸೈನ್ಸ್ಗಳು ಈಗಿನ ಆಗುಹೋಗುಗಳ ಬಗ್ಗೆ ತಿಳಿಸ್ತದೆ. ಹಿಸ್ಟ್ರಿ ಆಗಿದ್ದರೆ ಗತ ಬಗ್ಗೆ ನಮಗೆ ತಿಳಿಸ್ಕೊಡ್ತಿತ್ತು. ಈ ಪೊಲಿಟಿಕಲ್ ಸೈನ್ಸ್ ಏನು ಹೇಳ್ಕೊಡ್ತಾ ಇದೆ ನಮಗೆ? ಈಗ ಫ್ಯೂಚರ್ ಅಥವಾ ಪ್ರೆಸೆಂಟ್ ಅಂತನ ವಿಷಯಗಳನ್ನು ಹೇಳ್ಕೊಡ್ತಾರೆ. ಆದ್ದರಿಂದ ಪೊಲಿಟಿಕಲ್ ಸೈನ್ಸ್ ಈಸ್ ಎ ಸೋಷಿಯಲ್ ಸೈನ್ಸ್ ಅಂತ ಹೇಳೋರು. ಪೊಲಿಟಿಕಲ್ ಸೈನ್ಸು ನಮಗೆ ಫ್ಯೂಚರ್ ಆ್ಯಂಡ್ ಪ್ರೆಸೆಂಟ್ ಬಗ್ಗೆ ಮಾಹಿತಿ ಕೊಡ್ತಾರೆ. ಆದ್ದರಿಂದ ಇದನ್ನು ಸೈನ್ಸ್ ಅಂತ ಒಪ್ಕೊಂಡ್ರು. ಡೀಲಿಂಗ್ ವಿತ್ ದ ಪೊಲಿಟಿಕಲ್ ಆ್ಯಕ್ಟಿವಿಟೀಸ್ ಆಫ್ ಮ್ಯಾನ್. ಇದು ಡೀಲ್ ಅಂದರೆ ಇದು ನಮಗೆ ಹೇಳಿಕೊಡ್ತಾರೆ. ಪೊಲಿಟಿಕಲ್ ಸೈನ್ಸ್ ಈಸ್ ಎ ಆ್ಯಕ್ಟಿವಿಟಿ ಆಫ್ ಮ್ಯಾನ್. ಪೊಲಿಟಿಕಲ್ ಸೈನ್ಸ್ ಏನು ಗತ ಅಲ್ಲ, ಹಿಸ್ಟ್ರಿ ಓದ್ದಂಗಲ್ಲ. ಇದು ಮನುಷ್ಯನ ರಾಜಕೀಯ ಚಟುವಟಿಕೆಯನ್ನು ಹೇಳ್ಕೊಡೋದೇ ಪೊಲಿಟಿಕಲ್ ಸೈನ್ಸ್. ಈ ಡೀಲ್ ವಿತ್ ದ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್. ಪೊಲಿಟಿಕಲ್ ಸೈನ್ಸ್ ಏನು ಹೇಳ್ಕೊಡ್ತದೆ ನಮಗೆ? ಸ್ಟೇಟ್ ಅಂದರೆ ಏನು, ಗೌರ್ಮೆಂಟ್ ಅಂದರೆ ಏನು, ಅದರ ಮಾಹಿತಿಯನ್ನು ಕೊಡ್ತದೆ. ದ ಪೊಲಿಟಿಕಲ್ ಸೈನ್ಸ್ ಈಸ್ ಎ ಸೋಷಿಯಲ್ ಸೈನ್ಸ್. ಇಟ್ ಟೆಲ್ಸ್ ಅಬೌಟ್ ದ ಆ್ಯಕ್ಟಿವಿಟಿ ಆಫ್ ಮ್ಯಾನ್. ಈಚ್ ಮ್ಯಾನ್ ಹೌ he is doing the political activity that was told by the political science. Okay, it deals with the state and government. Tells us what it tells. Political science tells about the state, ರಾಜ್ಯ, ಗೌರ್ಮೆಂಟ್, ಸರ್ಕಾರ, ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡ್ತದೆ. Now political science is study the origin and nature of the state and form of political institution. Now political science, it study the original, how the political science come into existence in world. That original will be original means ಮೂಲವನ್ನು ಹೇಳಿಕೊಡುತ್ತದೆ, ಅಂದರೆ ಅಧ್ಯಯನ ಮಾಡುತ್ತದೆ. ಏನನ್ನ? ಪೊಲಿಟಿಕಲ್ ಸೈನ್ಸು ಯಾವುದನ್ನು ಅಧ್ಯಯನ ಮಾಡ್ತದೆ? ಒರಿಜಿನಲ್, ಮೂಲವನ್ನು ಅಧ್ಯಯನ ಮಾಡುತ್ತದೆ. ಆ್ಯಂಡ್ ನೇಚರ್ ಆಫ್ ದ ಸ್ಟೇಟ್, ಆ್ಯಂಡ್ ಆಲ್ಸೋ ಇಟ್ ಟೆಲ್ಸ್ ದ ನೇಚರ್ ಆಫ್ ದ ಸ್ಟೇಟ್ ಹೇಗಿತ್ತು, ಏನು, ಅದರ ಗುಣ ಎಲ್ಲವನ್ನು ತಿಳಿಸುತ್ತದೆ. ಆ್ಯಂಡ್ ಫಾರ್ಮ್ ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್. ಹಾಗೆ ಏನು ಪೊಲಿಟಿಕಲ್ ಸೈನ್ಸು ಇಟ್ ಫಾರ್ಮ್ ದ ಪೊಲಿಟಿಕಲ್ ಇನ್ಸ್ಟಿಟ್ಯೂಷನ್. ವಾಟ್ ಈಸ್ ಮೆಂಟ್ ಬೈ ಇನ್ಸ್ಟಿಟ್ಯೂಷನ್ ಅಂದರೆ ಸಂಸ್ಥೆಗಳು. ಈ ರಾಜಕೀಯ ಸಂಸ್ಥೆಗಳು ಮಾಡುತ್ತದೆ ಪೊಲಿಟಿಕಲ್ ಸೈನ್ಸ್. ನಾಟ್ ಓನ್ಲಿ ದ ಪೊಲಿಟಿಕಲ್ ಸೈನ್ಸ್ ಡೀಲ್ ವಿತ್ ದ ಸ್ಟೇಟ್ ಆ್ಯಂಡ್ ಗೌರ್ಮೆಂಟ್ and find out the origin, but also the political science is formed the political institution. Got it, children? Okay. The study of the state is a main subject matter of political science. We want to know the matter of political science, there should be a study of the state. We want to perfectly know about the state.
ನಮಗೆ ಪೊಲಿಟಿಕಲ್ ಸೈನ್ಸನ್ನು ಬಗ್ಗೆ ತಿಳ್ಕೊಬೇಕು ಅಂದರೆ ನಾವು ಯಾವ ಸ್ಟಡಿ ಮಾಡಬೇಕು? ಸ್ಟೇಟ್ ಬಗ್ಗೆ ಮೊದಲು ಸ್ಟಡಿ ಮಾಡಬೇಕು. ಈಸ್ ದ ಮೇನ್ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಪೊಲಿಟಿಕಲ್ ಸೈನ್ಸ್. ವಿ ಸ್ಟಡಿ ದ ಸ್ಟೇಟ್, ದೆನ್ ವಿ ನೋ ದ ಮ್ಯಾಟರ್ ಆಫ್ ಪೊಲಿಟಿಕಲ್ ಸೈನ್ಸ್. ದಿಸ್ ವಾಸ್ ಸೆಡ್ ಬೈ ದ ವಾಟ್? Political science to us. Okay, first paragraph over. Come to the second para. As a subject of the study, political science began with the Greek. Where the political science first began? The first political science began in Greek. ಯುರೋಪ್ ಖಂಡದ ಗ್ರೀಕಲ್ಲಿ ಏನು ಹುಟ್ಕೊಂತು ಫಸ್ಟು? ಪೊಲಿಟಿಕಲ್ ಸೈನ್ಸ್, ರಾಜಕೀಯ ವಿಜ್ಞಾನ. ರಾಜಕೀಯ ವಿಜ್ಞಾನ ಎಂಬ ಒಂದು ಸಬ್ಜೆಕ್ಟು ಮೂಲವಾಗಿ ಎಲ್ಲಿ ಹುಟ್ಕೊಂಡಿತ್ತು? ಗ್ರೀಕಲ್ಲಿ. ಮರಿಬಾರ್ದು. ದೇ ಮೇ ಆಸ್ಕ್ ಫಾರ್ ದ ಒನ್ ವರ್ಡ್ ಆನ್ಸರ್. ವೇರ್ ದ ಪೊಲಿಟಿಕಲ್ ಸೈನ್ಸ್ ವಾಸ್ ಬಿಗ್ಯಾನ್, ದೆನ್ ಯು ವಾಂಟ್ ಟು ರೈಟ್ ದ ಪೊಲಿಟಿಕಲ್ ಸೈನ್ಸ್ ಬಿಗ್ಯಾನ್ ಇನ್ Greek. Okay, you got 1 marks for that. Now come to the topic. Though the Egyptian, Babylonian, Persian, Indian and the Chinese have maintained their ideas or thought about the politicals much earlier to Greeks, they failed to develop the systematic study. Now, though the Egyptian ನೀವು ಓದಿದ್ದೀರಾ, ಬ್ಯಾಬಿಲೋನಿಯನ್ ಬಗ್ಗೆ ಓದಿದ್ದೀರಾ, ಪರ್ಷಿಯನ್ಸ್, ಇಂಡಿಯನ್ಸ್ ಆ್ಯಂಡ್ ಚೈನೀಸ್ ಹ್ಯಾವ್ ಮೇಂಟೈನ್ ದೇರ್ ಐಡಿಯಾಸ್. ಇವರೆಲ್ಲ ದೇಶದವರು, ಈಜಿಪ್ಟಿಯನು, ಬ್ಯಾಬಿಲೋನಿಯನು, ಪರ್ಷಿಯನು, ಇಂಡಿಯನು, ಚೈನವರು, ದೇ ಮೇಂಟೈನ್ ದ ಐಡಿಯಾಸ್ ಆ್ಯಂಡ್ ಥಾಟ್. ಪೊಲಿಟಿಕಲ್ ಸೈನ್ಸ್ ಅಂದರೆ ಏನು, ರಾಜಕೀಯ ಅಂದರೆ ಏನು, ಅದರ ಬಗ್ಗೆ ಐಡಿಯಾ ಇತ್ತಂತೆ ಇವರಿಗೆ. ಆ ಥಾಟ್ ಯೋಚನೆ ಮಾಡಿದಂತೆ ರಾಜಕೀಯವನ್ನು ಹೇಗೆ ಮಾಡಬೇಕು, ಅಬೌಟ್ ದ ಪೊಲಿಟಿಕ್ಸ್, ರಾಜಕೀಯ ಎಂಬುದಂದರೆ ಏನು ಅಂತ ಅರಿವಿತ್ತು. ಯಾವ ಕಂಟ್ರಿಗಳಿಗೆ? ಬಿಫೋರ್ ದ ಗ್ರೀಕ್, ಈಜಿಪ್ಟಿಯನ್, ಬ್ಯಾಬಿಲೋನಿಯನ್, ಪರ್ಷಿಯನ್, ಇಂಡಿಯನ್ ಆ್ಯಂಡ್ ಚೈನೀಸ್. ಓಕೆ, ಆ್ಯಂಡ್ ಮಚ್ ಅರ್ಲಿಯರ್ ಟು ದ ಗ್ರೀಕ್ ಅವ್ರಿಗಿಂತ ಮೊದಲೇ ಇವರಿಗೆ ಗೊತ್ತಿತ್ತು, ಆ ನಾಲೆಜ್ ಇತ್ತು. ದೆ ಫೇಲ್ ಟು ಡೆವಲಪ್ ಇಟ್ ಸಿಸ್ಟಮೆಟಿಕ್ ಸ್ಟಡಿ. ಆದರೆ ಅದನ್ನು ಸಿಸ್ಟಮೆಟಿಕ್ ಆಗಿ ಡೆವಲಪ್ ಮಾಡಿಲಾಗಿದ್ದರು. ಅದರಲ್ಲಿ ಅವರು ಕುಂಠಿತರಾಗಿದ್ದರು. ದೀಸ್ ಕಂಟ್ರಿ, ಈಜಿಪ್ಟಿಯನ್, ಬ್ಯಾಬಿಲೋನಿಯನ್, ಪರ್ಷಿಯನ್, ಇಂಡಿಯನ್ ಆ್ಯಂಡ್ ಚೈನೀಸ್. Okay, politics was given the status of an independent science by Greek. Now Greek, they called politics is a independent science. Politics, ರಾಜಕೀಯ ಇದೇನಿದು? ಇಂಡಿಪೆಂಡೆಂಟ್, ಸ್ವತಂತ್ರವಾದಂಥ ಸೈನ್ಸು. ಇದಕ್ಕೆ ಯಾವುದೇ ಬ್ಯಾಕ್ಗ್ರೌಂಡ್ ಇರಲ್ಲ. ಇದನ್ನು ಏನಂತ ಕರೆದ್ರು ಅವರು? ಪೊಲಿಟಿಕಲ್ ಸೈನ್ಸ್. ಯಾರು ಹೇಳಿದ್ದು? ಗ್ರೀಕ್ ಸೈಡ್ political science is a independent science. Greek philosopher ಅಂದರೆ ತಂತ್ರವನ್ನು ಬಲ್ಲವನು ಫಿಲಾಸಫರ್. ಆ ವಿಷಯಗಳ ಅರಿವು ಉಳ್ಳವನು ಫಿಲಾಸಫರ್. ಓಕೆ, ಜ್ಞಾನಿ. ಫಿಲಾಸಫಿ ಬರೆಯುವನು, ತಂತ್ರಜ್ಞಾನವನ್ನು ಬರೆಯುವನಿಗೆ ಫಿಲಾಸಫರ್ ಅಂತ ಕರೀತಾರೆ. ಗ್ರೀಕ್ ಫಿಲಾಸಫರ್ ಅಂದರೆ ದೇ ಆರ್ ದ ಗ್ರೇಟ್ ರೈಟರ್ಸ್. ಓಕೆ, ದೇ ನೋ ದ ವಾಟ್ ಅಬೌಟ್ ದ ಪೊಲಿಟಿಕ್ಸ್, ಎಕ್ಸ್ಪರ್ಟ್ ಇನ್ ದಟ್ politics, they are called a philosopher. Greek philosopher like a Socrates and his disciple Shishya. Okay. Who is that? Now the Greek philosopher Socrates and his disciple Plato were great political thinker. ಈ ಗ್ರೀಕಿನ ಫಿಲಾಸಫರ್ ಆದಂಥ ಸಾಕ್ರೇಟ್ ಆ್ಯಂಡ್ ಪ್ಲೂಟೋ ಅವರಿಬ್ಬರು, ಮತ್ತು ಯಾರು? ಗುರು ಮತ್ತು ಶಿಷ್ಯರು. ದೇ ಆರ್ ವೆರಿ ಗ್ರೇಟ್ ಥಿಂಕರ್, ಬುದ್ಧಿಜೀವಿಗಳಾಗಿರಂತೆ. ಯಾವ ವಿಷಯದಲ್ಲಿ? ಪೊಲಿಟಿಕಲ್ ಸೈನ್ಸ್ ಅಧ್ಯಯನದಲ್ಲಿ ಇವರಿಬ್ಬರು ಬುದ್ಧಿಜೀವಿಗಳಾಗಿದ್ದರು, ಥಿಂಕರ್. ಪ್ಲೂಟೋ ಇನ್ ಈಸ್ ಫೇಮಸ್ ಬುಕ್ ರಿಪಬ್ಲಿಕ್. ಪ್ಲೂಟೋ ಅನ್ನೋನು ಯಾರ್ದು? ಸಾಕ್ರೇಟ್ಸ್ದ ಶಿಷ್ಯನಾಗಿದ್ನಲ್ಲ, ಅವನು ಒಂದು ಪುಸ್ತಕವನ್ನು ಬರೆದ. ಹಿ ರೋಟ್ ಎ ಬುಕ್. ದಟ್ ಬುಕ್ ನೇಮ್ ಈಸ್ ಕಾಲ್ಡ್ ರಿಪಬ್ಲಿಕ್. ವಾಟ್ ಈಸ್ ದ ಬುಕ್ ಆಫ್ ಪ್ಲೂಟೋ? ರಿಪಬ್ಲಿಕ್. ಹೂ ಈಸ್ ಅ ಪ್ಲೂಟೋ? ಪ್ಲೂಟೋ ಈಸ್ ಅ ಒನ್ ಆಫ್ ದ ಡಿಸಿಪಲ್ ಆಫ್ ಹೂಸ್? Socrates. Okay, now what is that? Republic is the book of Plato. For the first time discuss the nature and the function of the
state and government. In his book, Plato's book is called, what is that called? Republic. In this republic, what topic is discussed? Nature and function of state and government. ಸ್ಟೇಟು ಗೌರ್ಮೆಂಟು ಅದು ಹೇಗಿದೆ, ಅದರ ಕೆಲಸವೇನು, ಅದರ ಫಂಕ್ಷನ್ ಏನು, ನೇಚರ್ ಹೇಗಿದೆ, ಏನು, ವಾಟ್ ಈಸ್ ದ್ಯಾಟ್, ಇಟ್ ಸ್ಟಡಿ ಅಬೌಟ್ ದ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್. ಗೌರ್ಮೆಂಟ್ ಅಂದರೆ ಏನು, ಸ್ಟೇಟ್ ಅಂದರೆ ಏನು, ಅದರ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ ಪ್ಲೂಟೋ ಬುಕ್ ಆದಂತಹ ರಿಪಬ್ಲಿಕ್. Aristotle, the ancient Greek thinker, another fellow whose name is called Aristotle. He is one of the great Greek thinker. ಅವನೇನಾಗಿದ್ದ, ಗ್ರೀಕಿನ ಒಬ್ಬ ಬುದ್ಧಿಜೀವಿಯಾಗಿದ್ದ. ಯಾರು? ಅರಿಸ್ಟಾಟಲ್. ಆ್ಯಂಡ್ ಸ್ಟೂಡೆಂಟ್ ಆಫ್ ಪ್ಲೂಟೋ, ಹೀ ಈಸ್ ರೆಕಗ್ನೈಸ್ಡ್ ಆ್ಯಸ್ ಎ ಫಾದರ್ ಆಫ್ ಪೊಲಿಟಿಕಲ್ ಸೈನ್ಸ್. ಯಾರ್ದು ಆಗಿದ್ದ? ಅರಿಸ್ಟಾಟಲ್ ಒಬ್ಬ ಏನಾಗಿದ್ದ, ಒಬ್ಬ ಥಿಂಕರ್, ಬುದ್ಧಿಜೀವಿಯಾಗಿದ್ದ. ಅವನು ಆ್ಯಂಡ್ ಸ್ಟೂಡೆಂಟ್ ಆಫ್ ಪ್ಲೂಟೋದ ಏನಾಗಿದ್ದ, ಶಿಷ್ಯನಾಗಿದ್ದ. ಇವನ್ನ ಏನಂತ ಕರೆದ್ರು, ಯಾರನ್ನ? ಅರಿಸ್ಟಾಟಲನ್ನು ಫಾದರ್ ಆಫ್ ದ ಪೊಲಿಟಿಕಲ್ ಸೈನ್ಸ್, ಪೊಲಿಟಿಕಲ್ ಸೈನ್ಸಿನ ಪ್ರಾರಂಭಕ ವ್ಯಕ್ತಿ ಅಥವಾ ಪಿತಾಮಹ ಅಂತ ಯಾರನ್ನ ಕರೆದ್ರು? ಅರಿಸ್ಟಾಟಲ್. Aristotle was the father of political science. It may arise for the 1 marks. Who is the father of political science? Aristotle is the father of the political science. And Aristotle, whose disciple? Aristotle is Plato's disciple. Now, for his valuable contribution to its growth and development, Aristotle not only called